ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಇವತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ನಮ್ಮ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದಾನೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಇವತ್ತು ಸಭೆಯಲ್ಲೇ ಒಂದು ನಿರ್ಧಾರ ಆದ್ರೆ ತೆಗೆದುಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಫಲಾನುಭವಿಗಳು ಕಾಮೆಂಟ್ ಮಾಡ್ತಿದ್ರು. 11ನೇ ಕಂತಿನ ಹಣ ಬರ್ತಿಲ್ಲ, 10ನೇ ಕಂತಿನ ಹಣ ಬಂದಿಲ್ಲ, ಪೆಂಡಿಂಗ್ ಹಣ ಬಂದಿಲ್ಲ, ಈ ರೀತಿಯಾಗಿ ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಬರ್ತಿತ್ತು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕುರಿತು, ಅನ್ನಭಾಗ್ಯ ಯೋಜನೆ ಕುರಿತು ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಇದು ಎಲ್ಲಾ ಯೋಜನೆಗಳ ಕುರಿತು, ಪಂಚ 5 ಗ್ಯಾರಂಟಿ ಯೋಜನೆಗಳ ಕುರಿತು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಈ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಏನೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಏನು ಅನ್ನುವಂತ ಒಂದು ಕುತೂಹಲ ಆದ್ರೆ ಎಲ್ಲಾ ಫಲಾನುಭವಿಗಳಲ್ಲಾದ್ರೆ ಇರುತ್ತೆ. ಗೃಹಲಕ್ಷ್ಮಿ ಹಣ ಕೊಡ್ತಾರಂತ ಒಂದು ಡಿಸಿಷನ್ ತಗೊಂಡಿದಾರ, ಹಣ ಕೊಡಲ್ವಾ, ಕೊಡ್ತಾರ, ಈ ರೀತಿಯಾಗಿ ನಿಮ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ತಿದ್ರು, ಅದರಿಂದ ಇವತ್ತೇನಾದ್ರೂ ಸಭೆಯಲ್ಲಿ ನಿರ್ಧಾರ ಮಾಡಿಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ರದ್ದು ಮಾಡಿಬಿಟ್ಟಿದಾರ, ಬೇರೆ ಒಂದು ಯೋಜನೆಗಳೆಲ್ಲ ಮುಂದುವರಿಸ್ತಿದಾರ, ಏನು ಅನ್ನುವಂಥದ್ದು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಇಲ್ಲಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಒಂದು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಎಲ್ಲಾ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿರ್ಬೋದು, ಎಲ್ಲಾ ಒಂದು ಫಲಾನುಭವಿಗಳು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರು ಬರ್ತಿದೆ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮೆಲ್ಲರಿಗೂ ಹಣ ಜಮಾ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರ ಆದ್ರೆ ತೆಗೆದುಕೊಂಡಿದ್ದಾರೆ. ಎಲ್ಲಾ ಒಂದು ಜಿಲ್ಲೆಯ ಡಿಸಿಗಳಿಗೆ ಒಂದು ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಏನೊಂದು ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ, ಗ್ಯಾರಂಟಿ ಸಮೀಕ್ಷೆ ಬೇಗ ಮುಗಿಸಿ. ನೋಡಿ, ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬೇರೆ ಒಂದು ಯೋಜನೆಯ ಹಣ ಆಗಿರ್ಬೋದು, ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ನಿಮ್ಗೆ ಏನಪ್ಪಾ ಇಲ್ಲಿ ಹಣ ಬರುತ್ತಾ ಬರಲ್ವಾ ಅನ್ನುವಂತಹ ಗೊಂದಲಗಳಿಗೆ ಇಲ್ಲಿ ಒಂದು ಬ್ರೇಕ್ ಆದ್ರೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಹಣ ಜಮಾ ಮಾಡ್ತಾರಂತೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಮತ್ತೆ ಯಾರಿಗೆ ಹಣ ಇನ್ನೂ ಜಮಾ ಆಗಿಲ್ವೋ, ಒಂದು ವೇಳೆ ನಿಮಗೆ ಏನಾದ್ರೂ ಹಣ ಜಮಾ ಆಗಿದ್ರು, ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಎಲ್ಲ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸಲು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಒಂದು ಅಂಗನವಾಡಿ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಫೀಡ್ಬ್ಯಾಕ್ ತರ ತಗೊಳ್ತಾರೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದ್ಯಾ, ಬರ್ತಿಲ್ವಾ, ನಿಮ್ಗೆ ಏನಾದ್ರೂ ಹಣ ಬರ್ತಿಲ್ಲ ಅನ್ನೋದಾದ್ರೆ ನಿಮ್ಗೆ ಯಾಕೆ ಬರ್ತಿಲ್ಲ, ಏನು ಅನ್ನುವಂಥದ್ದು ನೀವೇನ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಹಣ ಬರ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ತಾರೆ. ಒಂದು ವೇಳೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದ್ಯಾ, ಈ ಒಂದು ಹಣ ನಿಮ್ಗೆ ಏನಕ್ಕೆ ಉಪಯೋಗ ಆಗ್ತಿದೆ ಅನ್ನೋ ರೀತಿ ಒಂದು ಫೀಡ್ಬ್ಯಾಕ್ ಆದ್ರೆ ತಗೊಂತಾರಂತೆ. ಇಲ್ಲಿ ನೋಡಿ, ಇಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡೆಯಲು ಸಮೀಕ್ಷೆ ಕಾರ್ಯವನ್ನು ಚುರುಕುಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನೋಡಿ, ಇಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಇವಾಗ ಏನೊಂದು ಗ್ಯಾರಂಟಿ ಸಮೀಕ್ಷೆ ಇತ್ತು, ಅದನ್ನ ಒಂದು ಆದಷ್ಟು ಬೇಗ ಮುಗಿಸೋ ತರ ಹೇಳಿದ್ದಾರೆ. ನಿಮ್ಗೆ ಒಂದು ವೇಳೆ ಹಣ ಬರ್ತಿಲ್ಲ ಅಂದ್ರೆ, ನಿಮ್ಗೆ ಯಾಕೆ ಹಣ ಬರ್ತಿಲ್ಲ, ಈ ಒಂದು ಜಿಲ್ಲೆಯಲ್ಲಿ ಎಷ್ಟು ಫಲಾನುಭವಿಗಳಿಗೆ ಹಣ ಬರ್ತಿದೆ, ಯಾರಿಗೆ ಹಣ ಬರ್ತಿಲ್ಲ, ಒಂದು ವೇಳೆ ನಿಮ್ಗೆ ಹಣ ಬರ್ತಿಲ್ಲ ಅಂದ್ರೆ ನಿಮ್ದು ಏನ್ ಸಮಸ್ಯೆ ಆಗಿದೆ, ಇವೆಲ್ಲದಕ್ಕೂ ನಿಮ್ಗೆ ಒಂದು ಪರಿಹಾರ ಆದ್ರೆ ಸಿಗುತ್ತೆ. ಮತ್ತೆ ಒಂದು ವೇಳೆ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿದೆ, ಹಣ ಬರ್ತಿದೆ ಅಂದ್ರೆ ಈ ಒಂದು ಹಣ ನಿಮ್ಗೆ ಏನಕ್ಕೆ ಉಪಯೋಗ ಆಗ್ತಿದೆ, ಏನು, ಈ ರೀತಿಯಾಗೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ನಿಮ್ಮ ಮನೆ ಬಾಗಿಲಿಗೆನೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ, ನಿಮ್ಗೆ ಎಲ್ಲ ಒಂದು ಕ್ವಶನ್ಸ್ ಕೇಳ್ತಾರೆ, ನಿಮ್ಗೆ ಏನೇನು ಸಮಸ್ಯೆ ಆಗ್ತಿದೆ, ಏನು ಅನ್ನುವಂಥದ್ದು. ಓಕೆನಾ? ಈಗ ಸಭೆಯಲ್ಲಿ ನಿರ್ಧಾರ ಆಗಿರುವಂತದ್ದು ಏನಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಪಂಚ 5 ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಮುಂದುವರಿಸುವ ಜೊತೆಗೆ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಹೇಳ್ಬೋದಾಗಿರುತ್ತೆ. ಯಾವ ಜಿಲ್ಲೆಯಲ್ಲಿ ಯಾವ ಗ್ಯಾರಂಟಿ ಯೋಜನೆಗಳಿಗೆ ಫಲಾನುಭವಿಗಳಿಗೆ ಪ್ರಾಬ್ಲಮ್ ಆಗ್ತಿದೆ, ಏನು ಅನ್ನುವಂಥದ್ದನ್ನ ಇದಕ್ಕೆ ಸರ್ಕಾರದವ್ರು ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಆದ್ರೆ ಕೊಡ್ತಾರೆ. ನಿಮ್ಗೆ ಹಣ ಆದ್ರೆ ಜಮಾ ಮಾಡ್ತಾರಂತ ಹೇಳ್ತಿದ್ದಾರೆ. ನಿಮ್ಗೆ 5 ವರ್ಷನೂ ನಿಮ್ಗೆ ಒಂದು ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ ಅನ್ನುವಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ್ರೂ ನೀವೇನು ಭಯ ಪಡಬೇಡಿ, ನಿಮ್ಮ ಒಂದು ಮನೆ ಬಾಗಿಲಿಗೆನೆ ಬರ್ತಾರೆ. ಶೀಘ್ರದಲ್ಲೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ನಿಮ್ಗೆ ಹಣ ಬರ್ತಿಲ್ಲ ಅಂದ್ರೂ ಯಾಕೆ ಬರ್ತಿಲ್ಲ, ಏನು ಅಂತ ಹೇಳ್ತಾರೆ. ಒಂದು ವೇಳೆ ಏನಾದ್ರು ಸಮಸ್ಯೆ ಆಗಿದ್ರೆ ಅದನ್ನ ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತಾರೆ, ಅದಕ್ಕೊಂದು ಪರಿಹಾರ ಆದ್ರೆ ಕೊಡ್ತಾರೆ. ಈಗ ನಿಮ್ಗೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ಇನ್ನು ಮೇಲೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. 5 ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ. 5 ವರ್ಷನೂ 5 ಗ್ಯಾರಂಟಿ ಯೋಜನೆಗಳಾದ್ರೆ ಮುಂದುವರಿಯುತ್ತವೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ನೀವು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ಮೇಲೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮಾ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಗೈಸ್, ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.